ಆ ಥರ ಎಲ್ಲ ಏನೂ ಇಲ್ಲ ಅಣ್ಣ. ಹಾಗೇನಾದ್ರೂ ಇದ್ದಿದ್ರೆ ನಾನು ನಿನ್ಗೆ ಹೇಳ್ದೆ ಇರ್ತೀನಾ? ಮತ್ತೆ ಯಾಕೆ ನೋಡ್ಬೇಕು ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದು? ಯಾಕೆ ಈ ನಿನ್ ತಂಗಿ ಅಣ್ಣನ್ ನೋಡೋದಕ್ ಬರ್ಬಾರ್ದಾ? ಏ ದಡ್ಡಿ, ಅಣ್ಣ ನೀನು ನೋಡಂಗಾಗಿದೆ ಅಂತ ಒಂದೇ ಒಂದ್ಸಲಿ ಕಾಲ್ ಮಾಡು. ಮಧ್ಯರಾತ್ರಿ ಆದ್ರೂ ಪರವಾಗಿಲ್ಲ, ನಾನೇ ಬರ್ತೀನಿ. ನನ್ನ ನೋಡ್ಬೇಕು ಅಂತ ನಿನಗೆ ಅನ್ಸಿದ್ರೆ ನೀನೇ ಬರೋ ರಿಸ್ಕ್ ಎಲ್ಲ ತಗೊಳಕ್ ಹೋಗ್ಬೇಡ. ನೀನ್ ಎಲ್ಲಿರ್ತೀಯೋ ಅದೇ ಜಾಗಕ್ಕೆ ನಾನು ಬರ್ತೀನಿ. ಆಯ್ತು ಅಣ್ಣ, ನೆಕ್ಸ್ಟ್ ಹಾಗೆ ಮಾಡ್ತೀನಿ. ಗಂಡನ ಮನೆ ವಿಷಯನ ತವ್ರ ಮನೇಲಿ ಹೇಳ್ಬಾರ್ದು ಅಂತ ಮನ್ಸಲ್ಲೇನು ಬಚ್ಚಿಟ್ಕೊಂಡಿಲ್ಲ ತಾನೆ? ಆ ರಾಘವೇಂದ್ರನ ಇವಳಿಂದ ದೂರ ಮಾಡೋದ್ರ ಜೊತೆಗೆ ಇವಳನ್ನ ನಮ್ ಕಡೆ ಒಲಿಸ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಣವ್ ಚಿತ್ರ ಇವಳ ಮನ್ಸಲ್ಲಿ ಮೂಡೋ ತರ ಏನಾದ್ರೂ ಮಾಡ್ಬೇಕು. ನಾನಿಲ್ಲಿ ಝಾನ್ಸಿನ ಇಂಪ್ರೆಸ್ ಮಾಡ್ಬೇಕು ಅಂತ ಏನೇನೋ ಮಾಡ್ತಾ ಇದೀನಿ. ನೀನ್ ಎಲ್ಗೋ ಹೋಗಿದ್ಯಾ? ನಾನು ಅದೇ ಕೆಲ್ಸದ ಮೇಲೆ ಇದ್ದೀನಿ. ನಾಳೆ ಝಾನ್ಸಿಗೆ ಹೇಗಾದ್ರೂ ಮಾಡಿ ಹತ್ರ ಆಗ್ಬೇಕು ಅಂತ ಒಂದ್ ಒಳ್ಳೆ ಬಿಗ್ ಪ್ಲಾನ್ ಮಾಡಿದೀನಿ. ಆ ಪ್ಲಾನ್ ಇರ್ಲಿ, ಇವಾಗ ಎಲ್ಲಿದ್ಯಾ? ಮನೆ ಮುಂದೆನೆ ಇದೀನಿ. ಒಳಗೆ ಎಂಟ್ರಿ ಕೊಡ್ಲಾ ಮಾಮ್? ನೋಡು, ಸಡನ್ ಆಗಿ ಮನೆ ಒಳಗಡೆ ಬರ್ಬೇಡ. ನಾನು ಇವಾಗ ಝಾನ್ಸಿ ಹತ್ರ ಹೋಗಿ ಮಾತಾಡ್ತೀನಿ. ನೀನ್ ಲೈನಲ್ಲೇ ಇದ್ದು ಅದನ್ನೆಲ್ಲ ಕೇಳಿಸ್ಕೊ. ಆಮೇಲೆ ನಾನು ಫೋನ್ ಡಿಸ್ಕನೆಕ್ಟ್ ಮಾಡಿದ ತಕ್ಷಣ ಅವಳಿಗೆ ಕಾಲ್ ಮಾಡಿ ಮಾತಾಡಿ ಮನೆ ಒಳಗಡೆ ಎಂಟ್ರಿ ಆಗು. ಓಕೆ? ಇದೆಲ್ಲ ಯಾಕೆ ಮಾಮ್? ಇಡಿಯಟ್. ಯಾಕೆ ಏನು ಅಂತ ನನಗೆ ಕ್ವೆಶ್ಚನ್ ಮಾಡಿದ್ರೆ ಬಾಯ್ ಮುಚ್ಕೊಂಡು ಲೈನಲ್ಲಿರೋ, ನಾನು ಹೇಳಿದಷ್ಟು ಮಾಡು. ಏನ್ ಝಾನ್ಸಿ, ತುಂಬಾ ಡೀಪ್ ಆಗಿ ಏನೋ ಯೋಚನೆ ಮಾಡ್ತಾ ಇದೆಯಾ? ಹಾಗೆ ಝಾನ್ಸಿ, ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನ್ಸಲ್ಲಿರೋರ ಬಗ್ಗೆ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಕೋಇನ್ಸಿಡೆನ್ಸ್ ತರ ಯಾರು ನಮ್ಮ ಮನ್ಸಲ್ಲಿ ಇರ್ತಾರಲ್ಲ ಅವರೇ ನಮಗೆ ಫೋನ್ ಮಾಡ್ಬೋದು, ಇಲ್ಲ ನಮ್ ಕಣ್ಣೆದ್ರಿಗೆ ಬರ್ಬೋದು. ಇದು ಎರಡಾದ್ರೂ ನಾವ್ ಆಶ್ಚರ್ಯನೇ ಪಡ್ಬೇಕಾಗಿಲ್ಲ. ವಾವ್, ಇದಾ ಮಾಮ್ ನಿಮ್ ಪ್ಲಾನು? ಸೂಪರ್ ಮಾಮ್. ನೀನು ನಂಗೆ ಎಷ್ಟು ದಿನ ಈ ಪ್ಲಾನೇ ಉಳ್ದಿರ್ಲಿಲ್ಲ ನೋಡು. ಇವಾಗ ಮೊದಲು ಮಾಮ ಹೇಳ್ದಂಗೆ ಝಾನ್ಸಿಗೆ ಫೋನ್ ಮಾಡ. ಸದ್ಯ ಈಗ್ಲಾದ್ರೂ ನನ್ನ ಮಗ ನಾನು ಹೇಳೋದನ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾನೆ. ಹಲೋ, ಯಾರು? ನಾನು ಮೇಡಮ್. ಏನು ನಿನ್ ಹೆಸರೇ ನಾನಾ? ಇಲ್ಲ ಮೇಡಮ್, ನಾನ್ ರಾಘು. ಏನ್ ರಾಘು ಅಂದ್ರೆ ನೀನ್ ದೊಡ್ಡ ಸೂಪರ್ ಸ್ಟಾರಾ? ನಿನ್ ಹೆಸರಲ್ಲಿ 1000 ಜನ ಇರ್ತಾರೆ, ನೀನ್ ಯಾವ ರಾಘು ಅಂತ ಕರೆಕ್ಟ್ ಆಗಿ ಹೇಳು. ಏನ್ ಮೇಡಮ್ ಹೇಗೆ ಕೇಳ್ತಿದ್ದೀರಾ? ನಾನು ನಿಮ್ ಡ್ರೈವರ್ ರಾಘು. ಹಾಗೆ ಹೇಳು. ಮತ್ತೆ ಈಗ ಫೋನ್ ಮಾಡಿದ್ಯಾಕೆ? ಯಾಕೆ ಮೇಡಮ್, ನಾನು ಫೋನ್ ಮಾಡಿದ್ ನಿಮ್ಗೆ ಏನಾದ್ರು ಡಿಸ್ಟರ್ಬ್ ಆಯ್ತಾ? ನೇರವಾಗಿ ವಿಷಯಕ್ ಬಾ. ಊಟ ಆಯ್ತಾ ಮೇಡಮ್? ನೋಡು, ಈ ಪೀಠಿಕೆ ಎಲ್ಲ ಬೇಕಾಗಿಲ್ಲ. ಫೋನ್ ಮಾಡಿದ ತಕ್ಷಣ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ರೆ ಏನಪ್ಪ ಇವನು ಡೈರೆಕ್ಟ್ ಆಗಿ ಇವ್ನಿಗೆ ಏನ್ ಬೇಕೋ ಅದನ್ನ ಕೇಳ್ತಿದ್ದಾನೆ ಅಂತ ನಿಮಗೆ ಇರಿಟೇಟ್ ಆಗುತ್ತೆ. ಇವಾಗ ನೀನ್ ಮಾತಾಡ್ತಾ ಇರೋದು ನನಗೆ ಇರಿಟೇಷನ್. ಡೈರೆಕ್ಟ್ ಆಗಿ ವಿಷಯಕ್ ಬಾ, ಇಲ್ಲಾಂದ್ರೆ ಫೋನ್ ಕಟ್ ಮಾಡು. ಅಯ್ಯಯ್ಯೋ, ಹಾಗೆ ಮಾಡ್ಬೇಡಿ ಮೇಡಮ್. ಅದೇನು ಅಂತ ಬೇಗ ಹೇಳು. ಏನಿಲ್ಲ ಮೇಡಮ್, ಅದು ನಾಳೆ ನನಗೊಂದು ಅರ್ಧ ಗಂಟೆ ಲೇಟ್ ಆಗಿ ಬರಕ್ಕೆ ಪರ್ಮಿಷನ್ ಬೇಕಿತ್ತು. ನನ್ನ ಹತ್ರ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡ. ಟೈಮಿಗೆ ಸರಿಯಾಗಿ ಡ್ಯೂಟಿಗೆ ಬರ್ಬೇಕು ಅಷ್ಟೇ. ಮೇಡಮ್, ನೀವೇ ಹೀಗೆ ಹೇಳಿದ್ರೆ ಹೇಗೆ ಹೇಳಿ? ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ಇದು ಫ್ಯಾಮಿಲಿ ಮ್ಯಾಟ್ರು ಮೇಡಮ್, ನಾನು ಹೋಗ್ಲೇಬೇಕು. ನನ್ ಹತ್ರ ಈ ಸೆಂಟಿಮೆಂಟು ಡ್ರಾಮಾನೆಲ್ಲ ಪ್ಲೇ ಮಾಡೋದಕ್ಕೆ ಹೋಗ್ಬೇಡ. ಅದಕ್ ಜಾಗನೂ ನಾನು ಕೊಡೋದಿಲ್ಲ. ಏನ್ ಮೇಡಮ್ ನೀವು, ನಾನು ಸೀರಿಯಸ್ ವಿಷಯ ಅಂತ ಹೇಳ್ತಾ ಇದ್ದೀನಿ, ನೀವು ನೋಡಿದ್ರೆ ಡ್ರಾಮಾ ಅಂತ ಹೇಳ್ತಿದ್ದೀರಲ್ಲ. ಒಂದ್ಸಲ ಅಷ್ಟೇ ಹೇಳೋದು, ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸರಿ ಮೇಡಮ್, ಹಾಗಾದ್ರೆ ಮಾರ್ನಿಂಗ್ ಅರ್ಧ ಗಂಟೆ ಲೇಟ್ ಆಗಿ ಬಂದು ಈವ್ನಿಂಗ್ ಅರ್ಧ ಗಂಟೆ ಬೇಗ ಹೋಗ್ಬಿಡ್ತೀನಿ. ಅಂದ್ರೆ ಸಂಜೆ ಅರ್ಧ ಗಂಟೆ ಲೇಟ್ ಆಗಿ ಹೋಗ್ತೀನಿ ಅಂತ ಹೇಳ್ದೆ. ನೋ, ಅದರ ಅವಶ್ಯಕತೆ ನನಗಿಲ್ಲ. ನನಗೆ ಅವಶ್ಯಕತೆ ಇದೆ ಮೇಡಮ್, ನಾನು ಹೋಗ್ಲೇಬೇಕು. ಮಾರ್ನಿಂಗ್ ಅರ್ಧ ಗಂಟೆ ಲೇಟ್ ಆಗಿ ಬರ್ತೀನಿ. ಆ ಅರ್ಧ ಗಂಟೆ ಪೇಮೆಂಟ್ ಏನಿದೆ ಅದನ್ನ ಕಟ್ ಮಾಡ್ಕೊಬಿಡಿ. ಅದೆಲ್ಲ ಸಾಧ್ಯ ಇಲ್ಲ. ಟೈಮಿಗೆ ಸರಿಯಾಗಿ ಬರ್ಬೇಕು ಅಷ್ಟೇ. ಯಾಕೆ ಸಾಧ್ಯ ಇಲ್ಲ ಮೇಡಮ್? ನಿಮಗೆ ಅವಶ್ಯಕತೆ ಇದ್ದಾಗ ನನ್ನ ಹತ್ರ OT ಮಾಡಿಸ್ಕೊಂಡು ನೀವು ಪೇಮೆಂಟ್ ಎಕ್ಸ್ಟ್ರಾ ಕೊಟ್ರಿ ಅಲ್ವಾ? ಹಾಗೆ ಇವಾಗ ಅರ್ಧ ಗಂಟೆ ಪೇಮೆಂಟ್ ಕಟ್ ಮಾಡ್ಕೊಳ್ಳಿ. ಆಗಲ್ಲ ಅಂದ್ರೆ ಆಗಲ್ಲ, ಸುಮ್ನೆ ಬಂದು ಡ್ಯೂಟಿ ಮಾಡ್ಬೇಕು ಅಷ್ಟೇ. ಆಗಲ್ಲ ಅಂತ ಈ ಕಡ್ಡಿ ಮುರಿದಂಗೆ ಹೇಳಿದ್ರೆ ಹೇಗೆ ಮೇಡಮ್? ನಾನ್ ಸ್ಟ್ರೈಕ್ ಮಾಡ್ತೀನಿ. ಏಯ್, ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ಗೊತ್ತು ಮೇಡಮ್, ಓನರ್ ಹತ್ರ ಮಾತಾಡ್ತಾ ಇದ್ದೀನಿ. ನನ್ನ ಸಮಸ್ಯೆನ ನಮ್ಮ ಓನರ್ ಹತ್ರ ಹೇಳ್ಕೊಳ್ದೆ ಪಕ್ಕದ ಆಫೀಸ್ ಓನರ್ ಹತ್ರ ಹೇಳ್ಕೊಳಕ್ಕಾಗತ್ತಾ? ನಮ್ಮಂತ ಎಂಪ್ಲಾಯಿ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಯಾಕೆ? ಓಕೆನಾ ಮೇಡಮ್?
ಥ್ಯಾಂಕ್ ಯು ಸೋ ಮಚ್. ಏಯ್ ನನ್ ಯಾಕೆ ಅಂತ ಕೇಳಿದ್ದು. ಓಕೆ ಮೇಡಮ್, ಥ್ಯಾಂಕ್ ಯು. ಅರ್ಧ ಗಂಟೆ ಅಷ್ಟೇ. ಗುಡ್ ನೈಟ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸ್ವೀಟ್ ಡ್ರೀಮ್ಸ್ ಮೇಡಮ್. ಬಾಯ್ ಮೇಡಮ್. ಯು ಇಡಿಯಟ್. ಯಾಕೆ ಅಂತ ಕೇಳಿದ್ರೆ ನಾನು ಓಕೆ ಅಂತ ಹೇಳ್ದೆ ಅಂತ ನಾಟಕ ಮಾಡ್ತೀಯಾ? ಬೆಳಗ್ಗೆ ಬಾ, ನಿನಗ್ ನೋಡ್ಕೋತೀನಿ. ಇವಾಗ ತಾನೇ ಮಾಮ ಹತ್ರ ಮಾತಾಡ್ತಿದ್ಲಲ್ಲ, ಅಷ್ಟು ಬೇಗ ಬಿಸಿ ಬರ್ತಿದೆ. ಯಾರು ಫೋನ್ ಮಾಡಿರ್ಬೋದು? ಹೇ ಇಡಿಯಟ್, ಜಾನ್ಸಿ ಕಾಲ್ ಮಾಡೋದ್ ಬಿಟ್ಟು ನನಗೆ ಕಾಲ್ ಮಾಡ್ತಾ ಇದ್ಯಾ? ಹಾಗಾದ್ರೆ ಈಗ ಕಾಲ್ ಮಾಡಿದ್ದು ನೀನಲ್ವಾ? ಇಲ್ಲ ಮಾಮ್, ಅವಾಗಿಂದ ಟ್ರೈ ಮಾಡ್ತಿದ್ದೀನಿ, ಕನೆಕ್ಟ್ ಆಗ್ತಿಲ್ಲ, ಎಂಗೇಜ್ ಬರ್ತಿದೆ. ಯು ಇಡಿಯಟ್, ನೀನ್ ಇಷ್ಟೊಂದು ಸ್ಲೋ ಆದ್ರೆ ಎಂಗೇಜ್ ಬರೋದೇನು? ಜಾನ್ಸಿ ರಾಘು ಜೊತೆ ಎಂಗೇಜ್ ಆಗೋಗ್ತಾಳೆ. ಅತ್ತೆ, ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿನಮ್ಮ, ಹುಷಾರು. ಏನು ದೇವಸ್ಥಾನಕ್ಕೆ ಹೊರಟಿದ್ಯಾ ಪಲ್ಲವಿ? ನಮ್ಮ ಅಣ್ಣನ್ ಬದುಕನ್ನ ಕಾಪಾಡು ಅಂತ ಬೇಡ್ಕೊಳ್ಳೋದಕ್ ಹೊರಟಿದ್ಯಾ, ಇಲ್ಲ ನಾನು ಬದಲಾಗಿ ತಪ್ಪು ಮಾಡ್ಬಿಟ್ಟೆ, ಇನ್ಮೇಲೆ ಹಾಗೆ ಮಾಡಲ್ಲ, ನಾನ್ ನಿರ್ಧಾರನ ಬದಲಾಯಿಸ್ಕೋತೀನಿ ಅಂತ ತಪ್ಪು ಕಾಣಿಕೆ ಹಾಕ್ ಬರೋಕ್ ಹೊರಟಿದ್ಯಾ? ಅನಿತಾ, ಅದು ನೀನ್ ಏನಕ್ಕೆ ಹೋಗ್ತಾ ಇದೆಯೋ ನನಗ್ ಗೊತ್ತಿಲ್ಲ, ಆದ್ರೆ ಒಂದು ತಿಳ್ಕೊ, ಇನ್ಮೇಲೆ ನೀನು ನಿನ್ ನಿರ್ಧಾರನ ಬದಲಾಯಿಸ್ಕೊಂಡು ನನ್ ಮಾತು ಕೇಳಿದ್ರೆ ನಿನ್ ಲೈಫು ಸಂತೋಷವಾಗಿರುತ್ತೆ. ಅದ್ ಬಿಟ್ಟು ನಿಮ್ ಅಣ್ಣನ್ ಸಂತೋಷನೇ ಮುಖ್ಯ, ಅವ್ನ್ ಜಾನ್ಸಿ ಜೊತೆ ಸಂತೋಷವಾಗಿರ್ಲಿ ಅಂತ ಬೇಡ್ಕೊಳ್ಳೋದಕ್ಕೆ ಏನಾದ್ರೂ ಹೊರಟೆ ಅನ್ಕೋ, ನಿನ್ ಜೀವನದ ಸಂತೋಷಕ್ಕೆ ಅಡ್ಡವಾಗಿ ನಾನಿರ್ತೀನಿ. ಆಮೇಲೆ ನಿನ್ನ ಲೈಫ್ ಅಲ್ಲಿ ನೆಮ್ಮದಿ ಅನ್ನೋದು ಮರೀಚಿಕೆ ಆಗುತ್ತೆ ಅನ್ನೋದು ನೆನಪಿರ್ಲಿ. ಆ ದೇವ್ರು ಇಲ್ವೋ ಅದು ನನಗೆ ಗೊತ್ತಿಲ್ಲ, ಆದ್ರೆ ಈ ಅನಿತಾ ಮನ್ಸ್ ಮಾಡಿದ್ರೆ ವರಾನು ಕೊಡ್ತಾಳೆ, ತಿರುಗ್ ಬಿದ್ರೆ ಶಾಪನು ಕೊಡ್ತಾಳೆ. ವರ ತಗೊಂಡ್ ಖುಷಿಯಾಗಿರ್ತೀಯೋ ಅಥವಾ ಶಾಪ ತಗೊಂಡ್ ನರಕ ಅನ್ಭವಿಸ್ತೀಯೋ ನೀನೇ ಯೋಚನೆ ಮಾಡು. ಏ ರಾಘು, ಇನ್ನೇನ್ ತಿಂಡಿ ರೆಡಿ ಐತಿ, ತಿನ್ಕೊಂಡೆ ಹೋಗೋ. ಬೇಡ ದೊಡ್ಡಪ್ಪ, ಲೇಟ್ ಆಗುತ್ತೆ, ಹೊರಗಡೆ ತಿನ್ಕೋತೀನಿ. ಹೊರಗಡೆ ತಿಂದ್ರೆ ಹೊಟ್ಟೆ ತುಂಬೋದು, ಆದ್ರೆ ಆರೋಗ್ಯ ಹಾಳಾಗುತ್ತೆ. ಗೊತ್ತು ದೊಡ್ಡಪ್ಪ, ಆದ್ರೆ ಅರ್ಜೆಂಟ್ ಕೆಲಸ ಇರೋದ್ರಿಂದ ಹೋಗ್ಲೇಬೇಕು. ರಾಗು ಪಲ್ಯ ಗ್ಯಾಸ್ ಮೇಲೆ ಬೇಯ್ತಾ ಇದೆ, ಚಪಾತಿ ಹಿಟ್ಟು ಕಲಸಿ ಆಯ್ತು. ಇರೋ 5 ನಿಮಿಷ ಒತ್ಕೊಡ್ತೀನಿ, ಮಂಜುಳಾ ಬೇಯಿಸ್ಬಿಡ್ತಾಳೆ. ಲಲಿತಾ, ಅವ್ನ್ ಕೆಲ್ಸಕ್ಕೆ ಹೊರಟು ನಿಂತಿದ್ದಾನೆ, ಈಗ 5 ನಿಮಿಷ ಅಂತ ಬಂದಿದ್ದೀರಲ್ಲ, ಬೆಳಿಗ್ಗೆ ಮಾಡ್ಬೇಕಂತ ಗೊತ್ತಾಗಲ್ವಾ? ರೀ, ಟೈಮ್ ಎಷ್ಟು ನೋಡಿ, ಅವ್ನ್ ಪ್ರತಿದಿನ 8:15 ಹೊರಡ್ತಾ ಇದ್ದ, ಇವತ್ತು 8 ಗಂಟೆಗೆ ಹೊರಟು ನಿಂತಿದ್ದಾನೆ. ಹೌದಲ್ವಾ ರಾಘು, ಇವತ್ತೇನ್ ಬೇಗ ಹೊರಟಿದೀಯಾ? ಅದು ಪಲ್ಲವಿನ ಭೇಟಿ ಮಾಡಿ ಆಮೇಲೆ ಹೋಗ್ತೀನಿ. ರಾಘು, ಪಲ್ಲವಿ ಮನೆಗೆ ಹೋಗ್ತಿದ್ಯಾ? ಅದು ಹೊರಗಡೆ ಬರಕ್ ಹೇಳಿದೀನಿ ಚಿಕ್ಕಮ್ಮ. ಹೊರಗಡೆನಾ? ಯಾಕಪ್ಪ, ಏನಾದ್ರೂ ಸಮಸ್ಯೆನಾ? ಅಯ್ಯೋ ಚಿಕ್ಕಮ್ಮ, ನೀವ್ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಆ ರೀತಿ ಎಲ್ಲ ಏನೂ ಇಲ್ಲ, ನೋಡ್ಕೊಂಡು ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀನಿ ಅಷ್ಟೇ. ನಿಜವಾಗ್ಲು ನೀನ್ ಪಲ್ಲವಿ ನೋಡಕ್ ಹೋಗ್ತಿದ್ಯಾ, ಇಲ್ಲ ಅವಳು ನಿನಗ್ ಫೋನ್ ಮಾಡಿದ್ಲಾ? ಇಲ್ಲ ಚಿಕ್ಕಮ್ಮ, ನಾನೇ. ಈಗ ನೀನ್ ನಿಜ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಚಿಕ್ಕಮ್ಮ, ರಾತ್ರಿ ಪಲ್ಲವಿ ಕಾಲ್ ಮಾಡಿದ್ಲು. ಪಲ್ಲವಿ ಸುಮ್ನೆ ಫೋನ್ ಮಾಡಿರಲ್ಲ, ಏನೋ ತೊಂದ್ರೆ ಆಗಿರುತ್ತೆ. ರಾಘು, ನಡಿ, ನಿನ್ ಜೊತೆ ನಾನು ಬರ್ತೀನಿ. ಚಿಕ್ಕಮ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಮೊದ್ಲೇ ಕನ್ಸುಗಳು ಸರಿ ಇಲ್ಲ, ನನ್ಗಂತೂ ಅವಳದೇ ಚಿಂತೆ ಆಗಿದೆ. ನಿನ್ನನ್ ಬರೋ ಕೇಳಿದಾಳೆ ಅಂದ್ರೆ ಖಂಡಿತ ಏನೋ ತೊಂದ್ರೆ ಆಗಿದೆ. ರಾಘು, ಚಿಕ್ಕಮ್ಮ, ಒಂದ್ ನಿಮಿಷ ನನ್ನ ಮಾತು ಕೇಳಿ, ಅಳದ್ ನಿಲ್ಸಿ. ಪಲ್ಲವಿ ನನ್ನ ತಂಗಿ ಸಮಸ್ಯೆ ನನ್ನ ಜವಾಬ್ದಾರಿ. ಅವಳ ಕಣ್ಣಲ್ಲಿ ನೀರು ಬರ್ದಿರೋ ಹಾಗೆ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ. ಆಗಲ್ಲಪ್ಪ ರಾಘು. ಅವಳಿಗೆ ತೊಂದರೆ ಆದ್ರೆ ಅಥವಾ ಅವಳಿಗೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಅಣ್ಣನಾಗಿ ನಾನಂತೂ ಸುಮ್ಮನೆ ಇರಲ್ಲ. ಇವಾಗ್ಲೂ ಹೇಳ್ತಾ ಇದ್ದೀನಿ, ಅವಳ ಕಣ್ಣಲ್ಲಿ ನೀರು ಬಂದ್ರೆ ಅದು ಕಾರಣ ಆದವರು ಖಂಡಿತ ಪಶ್ಚಾತ್ತಾಪ ಪಡ್ತಾರೆ. ಯೋಚನೆ ಮಾಡ್ಬೇಡಿ ಚಿಕ್ಕಮ್ಮ, ಪಲ್ಲವಿ ಅವ್ರ ಮನೇಲಿ ಚೆನ್ನಾಗಿರ್ತಾಳೆ. ಅಣ್ಣನಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ.
ಪಲ್ಲವಿ ಬಂದ್ ತುಂಬಾ ಹೊತ್ತಾಯ್ತಾ? ಇಲ್ಲ ಅಣ್ಣ, ಈಗಷ್ಟೇ ಬಂದೆ. ಮತ್ತೆ ನನ್ನನ್ನ ಸಡನ್ ಆಗಿ ಮೀಟ್ ಮಾಡ್ಬೇಕು ಅಂತ ಫೋನ್ ಮಾಡಿದ್ದೆ. ಮತ್ತೆ ಮನೇಲಿ ಏನಾದ್ರೂ ಸಮಸ್ಯೆನಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಣ್ಣ. ಪಲ್ಲವಿ, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನಿಜ ಹೇಳು. ಆ ಅನಿತಾ ಏನಾದ್ರೂ ಮತ್ತೆ ಟಾರ್ಚರ್ ಮಾಡ್ತಿದ್ದಲ್ಲ? ಒಂದ್ ವೇಳೆ ನಿಮ್ಮ ಅತ್ತೆ ಮಾವ ಅನಿತಾ ಮಾತು ಕೇಳ್ಕೊಂಡು ಹಿಂಸೆ ಕೊಡ್ತಿದಾರ ಹೇಗೆ? ಆ ಥರ ಎಲ್ಲ ಏನೂ ಇಲ್ಲ ಅಣ್ಣ. ಹಾಗೇನಾದ್ರೂ ಇದ್ದಿದ್ರೆ ನಾನು ನಿನ್ಗೆ ಹೇಳ್ದೆ ಇರ್ತೀನಾ? ಮತ್ ಯಾಕೆ ನೋಡ್ಬೇಕು ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದು? ಯಾಕೆ, ಈ ನಿನ್ ತಂಗಿ ಅಣ್ಣನ್ ನೋಡೋದಕ್ ಬರ್ಬಾರ್ದಾ? ಏ ದಡ್ಡಿ, ಅಣ್ಣ ನೀನು ನೋಡಂಗಾಗಿದೆ ಅಂತ ಒಂದೇ ಒಂದ್ಸಲಿ ಕಾಲ್ ಮಾಡು. ಮಧ್ಯರಾತ್ರಿ ಆದ್ರೂ ಪರವಾಗಿಲ್ಲ, ನಾನೇ ಬರ್ತೀನಿ. ನನ್ನ ನೋಡ್ಬೇಕು ಅಂತ ನಿನಗೆ ಅನ್ಸಿದ್ರೆ ನೀನೇ ಬರೋ ರಿಸ್ಕ್ ಎಲ್ಲ ತಗೊಳಕ್ ಹೋಗ್ಬೇಡ. ನೀನ್ ಎಲ್ಲಿರ್ತೀಯೋ ಅದೇ ಜಾಗಕ್ಕೆ ನಾನು ಬರ್ತೀನಿ. ಆಯ್ತು ಅಣ್ಣ, ನೆಕ್ಸ್ಟ್ ಹಾಗೆ ಮಾಡ್ತೀನಿ. ಗಂಡನ್ ಮನೆ ವಿಷಯನ ತವ್ರ ಮನೇಲಿ ಹೇಳ್ಬಾರ್ದು ಅಂತ ಮನ್ಸಲ್ಲೇನು ಬಚ್ಚಿಟ್ಕೊಂಡಿಲ್ಲ ತಾನೆ? ನಿಜವಾಗ್ಲೂ ಬೇರೆ ಯಾವ ತೊಂದ್ರೆನೂ ಇಲ್ಲ ತಾನೆ? ನೀನಿರ್ಬೇಕಾದ್ರೆ ನನ್ಗೆ ಏನಣ್ಣ ತೊಂದ್ರೆ ಇರುತ್ತೆ? ನನ್ ಖುಷಿಯಾಗಿದ್ದೀನಿ ಬಿಡು. ಸರಿ, ನನಗೆ ಇವಾಗ ಸಮಾಧಾನ ಆಯ್ತು ಪಲ್ಲವಿ. ಅಣ್ಣ, ಅದು ಇನ್ನೊಂದು ವಿಷಯ. ಅದೇನು ಅಂತ ಹೇಳು ಪಲ್ಲವಿ. ಯಾವ್ದಕ್ಕೂ ನೀನು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರು ಅಣ್ಣ. ಯಾಕೆ ಹೀಗೆ ಹೇಳ್ತಿದ್ಯಾ ಪಲ್ಲವಿ? ಆ ಕಾರಣ ಬಿಡು. ಈ ನಿನ್ ತಂಗಿ ಹೇಳ್ತಿದ್ದೀನಿ ಅಂದ್ಮೇಲೆ ಇನ್ ಮುಂದೆ ನಿನ್ನ ಎಚ್ಚರಿಕೆಯಲ್ಲಿ ನೀನ್ ಇರ್ಬೇಕು ಅಷ್ಟೆ. ನೀನ್ ಇಲ್ಲಿವರೆಗೂ ಬಂದು ಹೀಗೆ ಹೇಳ್ತಿದ್ಯಾ ಅಂದ್ಮೇಲೆ ಬೇರೆ ಏನೂ ಇರಬೇಕು ಅಲ್ಲವೇ? ಅದೇನ್ ಧೈರ್ಯವಾಗಿ ಹೇಳು. ಅದು ಅವ್ನ್ ಯಾರನ್ನ ಹೇಗ್ ಬುಟ್ಟಿಗೆ ಹಾಕೋಬೇಕು, ಹೇಗ್ ಮ್ಯಾನಿಪುಲೇಟ್ ಮಾಡ್ಬೇಕು ಅನ್ನೋದು ಅವ್ನಿಗೆ ಚೆನ್ನಾಗ್ ಗೊತ್ತು. ಇವಾಗ ಅವ್ನ್ ನಿಮ್ ಹಿಂದೆ ಬಿದ್ದು ನಿಮ್ಮನ್ ಮರಳ್ ಮಾಡಿ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾನೆ ಅಲ್ವಾ? ಅದಕ್ಕೆ ನೀವ್ ಒಂದ್ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳೋದಕ್ ಫೋನ್ ಮಾಡ್ದೆ.